ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಸೊ ಹಾಗಾಗಿ ಈ ವಿಚಾರವಾಗಿ ತನಿಖೆಗೆ ಸೂಚಿಸ್ತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಹಾಗಾಗಿ ತನಿಖೆಗೆ ಸೂಚನೆ ಕೊಡ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ. ಯಾಕೆ ಅಂದರೆ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರು. ಸಿದ್ದರಾಮಯ್ಯನವರಿಗೆ ಮಾಹಿತಿ ನೀಡಿದ್ದಾರೆ ಕಂಪ್ಲೀಟ್ ಆಗಿ DGIGP ಅಲೋಕ್ ಮೋಹನ್. ಯಾಕೆಂದರೆ ಈ ಸಂತ್ರಸ್ತ ಬರೆದಿರ್ತಕ್ಕಂಥ ಪತ್ರ ನೇರವಾಗಿ ಅದು ಅಲೋಕ್ ಮೋಹನ್ ಅವರಿಗೆ ಬರೆದಿರ್ತಕ್ಕಂಥದ್ದು. ಹಾಗಾಗಿ ಸಂತ್ರಸ್ತನ ಪತ್ರದ ಬೆನ್ನಲ್ಲೇ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ DGIGP ಅಲೋಕ್ ಮೋಹನ್ ಅವರು, ಪೊಲೀಸ್ ಮಹಾನಿರ್ದೇಶಕರು. ಸಂತ್ರಸ್ತ ನೇರವಾಗಿ ಪತ್ರವನ್ನು DGIGPಗೆ ಬರೆದಿರೋದ್ರಿಂದ ಅದರ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ ಅಂತಂದ್ಬಿಟ್ಟು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಗೊತ್ತಿಲ್ಲ, ಇದನ್ನೇ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಫಾರ್ವರ್ಡ್ ಮಾಡಿ ಇದನ್ನೇ ದೂರಿನ ಕಾಪಿ ಅಂತ ಮಾಡಿ ಅದನ್ನೇ ಬೇಕಾದರೆ FIR ದಾಖಲು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಮುಖ್ಯಮಂತ್ರಿಗಳು ಬೇಕಾದರೆ ಹೇಳಬಹುದು. ಆ ಸಾಧ್ಯತೆಗಳು ಕೂಡ ಇದೆ. ಆದರೆ ಇಂಥ ಇನ್ನೊಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಈ ಥರ ಪತ್ರ ಬಂದಾಗ, MLC ವಿರುದ್ಧ ಆರೋಪ ಬಂದಾಗ, ಮಾಜಿ ಸಚಿವರ ಪುತ್ರನ ವಿರುದ್ಧ ಆರೋಪ ಬಂದಾಗ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಹೋಮ್ ಮಿನಿಸ್ಟರ್ ಆಗಲೇ ಒಂದು ಮಾತು ಹೇಳಿದ್ರು, ನನಗಿದು ಗೊತ್ತೇ ಇಲ್ಲ, ಯಾವ ಕಂಪ್ಲೇಂಟು ಆಗೇ ಇಲ್ಲ ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ಅವರು ಏನು ಮಾಡಬೇಕು ಅಂತನೋ ಅವ್ರ ಸಲಹೆ ಸೂಚನೆಯನ್ನು ಪಡೆಯೋದಕ್ಕೋಸ್ಕರ DGIGP ಅಲೋಕ್ ಮೋಹನ್ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಭೇಟಿಯಾದ ನಂತರ DGIGP ಅವರೇ ಏನಾದರೂ ಆದೇಶವನ್ನು ಮಾಡ್ತಾರಾ, ಮುಖ್ಯಮಂತ್ರಿಗಳು ಮಾಡ್ತಾರಾ ಗೊತ್ತಿಲ್ಲ. ಯಾಕೆಂದರೆ ಇಡೀ ಕುಟುಂಬ ನೋಡ್ತಾ ಇದ್ದೀರಾ, ಒಂದು ಕಡೆ ರೇವಣ್ಣ ಅವರಿಗೆ ಜೈಲು ಶಿಕ್ಷೆ ಆಯಿತು, ಜಾಮೀನು ಸಿಕ್ತು. ಮತ್ತು ಭವಾನಿ ರೇವಣ್ಣ ಅವರಿಗೆ ಅವರು ಬೇಲ್ ಮೇಲಿದ್ದಾರೆ, ನಿರೀಕ್ಷಣಾ ಜಾಮೀನು ಮೇಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನಗರ ಜೈಲು ಸೇರಿದ್ದಾರೆ. ಮತ್ತೊಂದು ಕಡೆ ಈಗ ಸೂರಜ್ ರೇವಣ್ಣ ಮೇಲೆ ಕೂಡ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಬೋಣ. ರವೀಶ್, ಈಗ ಮುಖ್ಯಮಂತ್ರಿಗಳೇನಾದರೂ ಸೂರಜ್ ರೇವಣ್ಣ ವಿರುದ್ಧ ಅಂದರೆ ತನಿಖೆಗೆ ಸೂಚನೆಯನ್ನು ಕೊಡ್ತಾರಾ, ಕೊಡೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ 2-3 ವಿಚಾರಗಳು ಇದರಲ್ಲಿ ಸ್ಪಷ್ಟವಾಗಬೇಕಾಗತ್ತೆ. ಯಾಕೆಂದರೆ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದು ಆ ಒಂದು CCಯನ್ನು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಆ ಒಂದು ಜಿಲ್ಲಾ SP ಗೆ ಕೊಟ್ಟಿದ್ದೇವೆ ಅನ್ನೋದು ಪತ್ರ ಓಡಾಡ್ತಾ ಇದೆ, ಅಷ್ಟೇ ಹರಿದಾಡ್ತಾ ಇದೆ. ಆದರೆ ಆ ಪತ್ರ ತಲುಪಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ಎಲ್ಲೂ ಕೂಡ ಒಂದು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ರಿಸೀವ್ಡ್ ಅಂತ ಆ ಒಂದು ಪತ್ರದಲ್ಲಿ ಎಲ್ಲೂ ಕೂಡ ಸೀಲ್ ಇಲ್ಲ, ಯಾವುದೇ ರೀತಿಯ ಆಧಾರ ಇಲ್ಲ. ಹಾಗಾಗಿ ಆ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ಇದೇ ಪ್ರಶ್ನೆಯನ್ನು ಗೃಹ ಸಚಿವರನ್ನು ಕೇಳಿದಂಥ ಸಂದರ್ಭದಲ್ಲೂ ಕೂಡ ನನಗೆ ಯಾವುದೇ ರೀತಿಯ ಪತ್ರ ತಲುಪಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ರು. ಮತ್ತು ಎರಡೂ ಕಡೆಯಿಂದಲೂ ಕೂಡ ಎಲ್ಲೂ ಕೂಡ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಅಂತಲೂ ಕೂಡ ಅವರು ಸ್ಪಷ್ಟಪಡಿಸಿದರು. ಹಾಗಾಗಿ ಸಹಜವಾಗಿಯೇ ಒಂದು ರೀತಿಯಲ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಮತ್ತು MLC ಆಗಿರೋ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ಬೆಳವಣಿಗೆಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ಆ ಒಂದು ಪೊಲೀಸ್ ಮಹಾನಿರ್ದೇಶಕರು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ, ಮತ್ತು ಗುಪ್ತಚರ ಇಲಾಖೆ ಮುಖ್ಯಸ್ಥರು ಕೂಡ ಅವ್ರ ಗಮನಕ್ಕೆ ತರ್ತಾರೆ. ಹಾಗಾಗಿ ಸಹಜವಾಗಿಯೇ ಆ ಒಂದು ವಿಚಾರವನ್ನು, ಆ ಒಂದು ಬೆಳವಣಿಗೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ನಿಜಕ್ಕೂ ಕೂಡ ಪತ್ರ ಬರೆದಿದ್ದಾರಾ? ಒಂದು ವೇಳೆ ಏನಾದರೂ ಪೊಲೀಸ್ ಮಹಾನಿರ್ದೇಶಕರ ಪತ್ರ ಬರೆದದ್ದೇ ಆದರೆ ಖಂಡಿತವಾಗಿ ಕೂಡ ಸಂಬಂಧಪಟ್ಟ ಠಾಣೆಗೆ ಅದನ್ನು ಫಾರ್ವರ್ಡ್ ಮಾಡ್ಬೋದು, ದೂರನ್ನು ದಾಖಲಿಸ್ಕೊಳ್ಳಿ ಅಂತಲೂ ಕೂಡ ಆ ಒಂದು ಪೊಲೀಸ್ ಮಹಾನಿರ್ದೇಶಕರು ಕೊಡ್ಬೋದು. ಹಾಗಾಗಿ ಅವ್ರಿಗೆ ಪತ್ರ ತಲುಪಿದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಕನ್ಫರ್ಮೇಷನ್ ಬರ್ತಾ ಇಲ್ಲ. ಇನ್ನೊಂದು ಕಡೆ ಸರ್ಕಾರವು ಕೂಡ ಅದನ್ನು ತನಿಖೆಗೆ ಕೊಡಬೇಕು ಅಂದರೆ ಯಾವ್ದಾದ್ರು ಪೊಲೀಸ್ ಆ ಒಂದು ದೂರನ್ನು ಕೂಡ ಕೊಡಬೇಕಾಗತ್ತೆ. ಜೊತೆಗೆ ಆ ಒಂದು ಪತ್ರ ಬರೆದಿರ್ತಕ್ಕಂಥದ್ದೇನಾದ್ರು ತಲುಪಿದ್ರೆ ಅದನ್ನು ಫಾರ್ವರ್ಡ್ ಮಾಡಿದಂಥ ಹಿನ್ನೆಲೆಯಲ್ಲಿ ಅದರ ಆಧಾರದ ಮೇಲೆ ಉನ್ನತ ಮಟ್ಟದ ತನಿಖೆಯೂ ಕೂಡ ವಹಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡುತ್ತೆ. ಹಾಗಾಗಿ ಪ್ರಾಥಮಿಕವಾಗಿ ಅದು ಚರ್ಚಾ ಹಂತದಲ್ಲಿದೆ. ಹಾಗಾಗಿ ದೂರು ಕೊಟ್ಟ ಬಳಿಕ ಏನಾದ್ರು ಪ್ರಕ್ರಿಯೆಗಳು ಶುರುವಾಗುತ್ತೋ ಅಥವಾ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಕೊಟ್ಟಿರ್ತಕ್ಕಂಥ ಒಂದು ದೂರು ಏನಿದೆ, ಅಂದರೆ ಬೆದರಿಕೆ ಪ್ರಕರಣ, ಒಂದು ದುಡ್ಡು ಕೇಳಿದ್ದಾರೆ, ಹಣ ಕೇಳಿದ್ದಾರೆ ಅಂತ ಕೊಟ್ಟಿರ್ತಕ್ಕಂಥ ದೂರು ಏನಿದೆ ಅದನ್ನೇ ಕೂಡ ಪರಿಗಣಿಸಿ ಮುಂದಿನ ತನಿಖೆಗೆ ಏನಾದ್ರು ಫಾರ್ವರ್ಡ್ ಮಾಡಿದಾರನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಸರ್ಕಾರದ ಗಮನಕ್ಕೆ ಬಂದಿದೆ, ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಆ ಒಂದು ಬೆಳವಣಿಗೆಗಳನ್ನು ತಿಳಿಸಿದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.